ಮಾಡಿದ ಗರಿ ಗರಿ ತುಪ್ಪ ಅಂತ ಹೇಳ್ತೀವಲ್ಲ, ಇದೆ ಅಜ್ಜಿ ಮಾಡಿದ ಗರಿ ಗರಿ ತುಪ್ಪ. ಯಾವುದು? ವನಸ್ಪತಿ, ರುಚಿ ಗೋಲ್ಡ್ ಹಾಕಿ ಒಂದಿಷ್ಟು ಸ್ವಲ್ಪ ಬೆಣ್ಣೆ, ಅದು ಬೆಣ್ಣೆ ನಕಲಿ ಬೆಣ್ಣೆ, ಅದು ಪ್ಯೂರ್ ಬೆಣ್ಣೆ ಎಲ್ಲ ಹಾಕಿ ನೋಡಿದೆ. ನಮ್ಗಿಲ್ಲದ ಕೊರಗಜ್ಜೆ ನಿಮ್ಗೆ ಹಾಕ್ತಾರಾ? ಹೌದು. ಅದೇ ಹೇಳಿದ, ನೀವು ಕೊರಗಜ್ಜನೆಲ್ಲ ತರಬೇಡಿ ಇಲ್ಲಿಗೆ, ಆಯ್ತಾ? ಆಯ್ತಾ, ನೀವು ಕೊರಗಜ್ಜನೆಲ್ಲ ತಂದಿಲ್ಲಿ ಹೆದರಿಸ್ಬೇಡಿ. ನಾವು ನಿಮ್ಮ ಅದಕ್ಕೆಲ್ಲ ಹೆದರುವವರಲ್ಲ. ಅಲ್ಲ, ಏನು ಎಲ್ಲ ಬಿಸ್ನೆಸ್ ಮಾಡ್ಕೊಂಡು ಒಂದು 10, 15, 16 ವರ್ಷ, 18 ವರ್ಷ ಆಯ್ತು ಇಲ್ಲಿ. ಎಲ್ಲರೂ ಇಲ್ಲಿ ಗೌಡ್ನವರು ಎಲ್ಲ ಅಲ್ಲಿಂದ ಬಂದೆಲ್ಲ ಇಲ್ಲಿ ಅದೇ ಮಾಡುದು. ದಕ್ಷಿಣ ಕನ್ನಡದ ಪ್ರಮುಖ ದೇವಾಲಯಗಳು ಯಾವ್ದು ಅಂತ ನೀವೇ ಒಮ್ಮೆ ಲೆಕ್ಕಾಚಾರ ಹಾಕಿದ್ರೆ ಆ ದೇವಾಲಯಗಳಿಗೆಲ್ಲ ಇದೇ ತುಪ್ಪ ಹೋಗುತ್ತೆ. ಬೆಳಿಗ್ಗೆ 5 ಗಂಟೆಗೆ 2 AC ಗಾಡಿಯಲ್ಲಿ ಹೋಗ್ತದೆ. ಓಕೆ. ಮಧ್ಯಾಹ್ನ 2 ಗಾಡಿ ಹೋಗ್ತದೆ. 2 ಎಷ್ಟು ಕ್ವಿಂಟಲ್ ಆಯ್ತು? ಇಲ್ಲಿರುವಂತ ದೊಡ್ಡ ದೊಡ್ಡ ಫೇಮಸ್ ಕೇಟ್ರಿಂಗ್ನವ್ರು ಇದಾರಲ್ಲ, ಅವರೆಲ್ಲರೂ ಕೂಡ ಇದೇ ತುಪ್ಪಕ್ಕೆ ಮೊರೆ ಹೋಗ್ತಾರೆ. ಯಾಕಂದ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ. ಈ ತುಪ್ಪ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ, ಸೂಪರ್ ಬಜಾರ್ಗಳಲ್ಲಿ ಅಷ್ಟು ಮಾತ್ರ ಅಲ್ಲ, ಎಲ್ಲ ಕಡೆಯೂ ಮಾರಾಟ ಆಗ್ತಾ ಇದೆ. ಯಪ್ಪ, ಈ ನಕಲಿ ತುಪ್ಪದ ಅಸಲಿ ಕತೆ ಕೇಳಿದ್ರೆ ನೀವು ವಾಂತಿ ಮಾಡ್ಕೋತೀರಾ. ಇಷ್ಟು ದಿನ ನಾವು ದೇಸಿ ತುಪ್ಪದ ಹೆಸರಲ್ಲಿ ಎಂಥ ವಿಷ ತಿಂದಿದ್ದ ಅಂತ ಬೆಚ್ಚಿ ಬೀಳ್ತೀರಾ. ಬೆಣ್ಣೆಯೇ ಇಲ್ಲದೆ ತುಪ್ಪ ತಯಾರಿಸೋ ಭಯಾನಕ ಮಾಫಿಯಾ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ವಾಮಂಜೂರಿನಲ್ಲಿ ನಡೆಯುತ್ತಿದೆ ಅನ್ನೋ ಮಾಹಿತಿ ವಿಜಯ ಟೈಮ್ಸ್ನ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ಈ ಮಾಹಿತಿಯ ಬೆನ್ನತ್ತಿ ಹೊರಟ ವಿಜಯ ಟೈಮ್ಸ್ ತಂಡಕ್ಕೆ ಶಾಕ್ ಮೇಲೆ ಶಾಕ್ ಕಾದಿತ್ತು. ವಾಮಂಜೂರು ಅನ್ನೋ ಪುಟ್ಟ ನಗರ ಪ್ರದೇಶದೊಳಗೆ 15ಕ್ಕೂ ಹೆಚ್ಚು ಮನೆಗಳಲ್ಲಿ ಈ ನಕಲಿ ತುಪ್ಪ ತಯಾರಿಸಲಾಗ್ತಿದೆ. ಬಳ್ಳಾರಿ, ದಾವಣಗೆರೆ ಭಾಗದಿಂದ ತರಕಾರಿ ಮಾರಲೆಂದು ಮಂಗಳೂರಿಗೆ ಬಂದವರು ಇಲ್ಲಿ ನಕಲಿ ತುಪ್ಪವನ್ನು ತಯಾರಿಸಿ ಭರ್ಜರಿ ಲಾಭ ಗಳಿಸ್ತಿದ್ದಾರೆ. ಅಲ್ಲದೆ ಜನರಿಗೆ ಕೊಡಬಾರದ ಕಾಯಿಲೆ ಕೊಟ್ಟು ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇಂಥ ಮಾಫಿಯಾದ ಬಣ್ಣ ಬಯಲು ಮಾಡಲು ವಿಜಯ ಟೈಮ್ಸ್ ತಂಡ ಮಂಗಳೂರಿನ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆಯ ತಂಡದೊಂದಿಗೆ ಒಂದೊಂದೇ ತುಪ್ಪ ತಯಾರಿಕಾ ಘಟಕಗಳ ಮೇಲೆ ರೈಡ್ ಮಾಡಲು ಆರಂಭಿಸಿದೆವು. ನೋಡಿ, ರೆಡಿಯಾಗಿದೆ. ಆಯಿತು, ಬೆಣ್ಣೆನೂ ಇದೆ, ತುಪ್ಪನೂ ಇದೆ, ಗೊತ್ತು ನನಗೆಲ್ಲ. ಎಲ್ಲ ನೋಡಿದ್ದೀವಿ ನಾವು. ನಿಮ್ಮ ಬೆಣ್ಣೆನೂ ನೋಡಿದ್ದೀವಿ, ನಿಮ್ಮ ತುಪ್ಪನೂ ನೋಡಿದ್ದೀವಿ. ನೋಡಿ ಬೆಣ್ಣೆ ನೋಡಿ, ಯಾವ ರೀತಿಯ ಬೆಣ್ಣೆ, ಯಾವ ರೀತಿಯ ತುಪ್ಪ ಅಂತ. ಹಾಂ, ಇಲ್ಲಿ ಬೆಣ್ಣೆ ಕೊಡ್ಲಾ? ಅಲ್ಲ, ಅದ್ರ ನಿಮ್ಮ ಆಯ್ತು, ಅದನ್ನು ಮಾಡ್ಕೊಳ್ಳಿ. ಇದು ತುಪ್ಪ ಈಗ ಕಾಯಿಸಿಟ್ಟಿದ್ದು ಅಂತ. ನೋಡಿ, ಇವರು ತಯಾರಿಸೋದು ಯಾವುದ್ರಿಂದ ಅಂತಂದರೆ ನೋಡಿ, ಇದು ರುಚಿ ಗೋಲ್ಡ್, ಮತ್ತು ಅದು ರುಚಿ ನಂಬರ್ 1 ವನಸ್ಪತಿ ಅಂತ. ಈ ವನಸ್ಪತಿ ಅದನ್ನು ಈ ಎಣ್ಣೆ ಮತ್ತು ಅದು ಎಸೆನ್ಸ್ ಇವೆಲ್ಲವನ್ನು ಹಾಕಿ ಶುದ್ಧ ದೇಸಿ ಘೀ ಅಂತ ನೋಡಿ. ಇಷ್ಟೇ ಇದರಲ್ಲಿರೋದು. ನೋಡಿ, ಇದು ಬೆಣ್ಣೆ ಅಂತ ಹೇಳೋದು ಇವರು. ಈ ಬೆಣ್ಣೆ, ಆ ವನಸ್ಪತಿ, ಆಮೇಲೆ ರುಚಿ ಗೋಲ್ಡು ಎಲ್ಲವೂ ನೋಡಿ.
ಹಾಂ ನೋಡಿ ಇಷ್ಟರೆಲ್ಲ ಹಾಕಿ ಇವ್ರದ್ದು ಶುದ್ಧ ದೇಸಿ ಘೀ ಇದು ನಾವು ಇಷ್ಟಪಟ್ಕೊಂಡು ಶುದ್ಧ ದೇಸಿ ಘೀ ಅಂತ ತಿಂತೀವಲ್ಲ, ಇದೇ ಶುದ್ಧ ದೇಸಿ ಘೀ. ಇದಕ್ಕೆ ಬಳಸುವಂಥದ್ದು ಇದೇ ವನಸ್ಪತಿ, ಇದೇ ಆಯಿಲ್, ಇದೇ ತುಪ್ಪ ನೋಡಿ, ಬೆಣ್ಣೆ ಅಂತ ಹೆಸರಿಗಷ್ಟೇ ಇದು. ಇದು ಕೂಡ ಇದೇ ನಕಲಿ ಇದು ಮಾಡಿದ್ದು ಮಾಡಿ ನಿಮಗೆ ಈ ರೀತಿ ಹಬ್ಬದಲ್ಲಿ ನಾವು ದನಗಳನ್ನು ಸಾಕಿದ್ದೀವಿ, ಶುದ್ಧ ಇದೆ ಅಂತ ಹೇಳಿ ಇದನ್ನು ಮಾಡ್ತಾರೆ. ಹೆಂಗ್ ಮಾಡ್ತೀರಂತ ಬನ್ನಿ ತೋರಿಸಿ ಹೇಳಿ. ಆಯ್ತು ಬನ್ನಿ ಈಗ ಹೇಳಿ ನನಗೆ ಹೆಂಗ್ ಮಾಡ್ತೀರಂತ ಬನ್ನಿ. ಫಸ್ಟ್ ಏನು ಮಾಡ್ತೀರಾ? ಮೇಡಮ್ ಬೆಣ್ಣೆ ಬಿಸಿ ಮಾಡ್ತೀವಿ ಮೇಡಮ್. ಬೆಣ್ಣೆಯಲ್ಲಿ ತರ್ತೀರಾ? ಇದು ಬೆಣ್ಣೆ ಊರಿಂದ ತರ್ತೀವಿ ಮೇಡಮ್. ಸುಳ್ಳು ಹೇಳಿದ್ರೆ ಪೊಲೀಸ್ ಕೇಸ್ ಹಾಕಿಸ್ತೀನಿ. ಇಲ್ಲ ಮೇಡಮ್, ಈಗ ನೀವು ಪಾಪದವರು ಅಂತ ಹೇಳ್ಕೊಂಡು ಅಷ್ಟೇ ಮಾಡಿಸ್ತೀನಿ. ಆಯ್ತು. ಮತ್ತೆ ಬೆಣ್ಣೆ ಇದು ಬೆಂಗಳೂರಿಂದ ಬರ್ತದೆ. ಬೆಂಗಳೂರಿಂದ ಏನಂತ ಬರುತ್ತೆ ನಿಮಗೆ? ಅಲ್ಲಿ ಡೈರಿಯಿಂದ ಹಾಕ್ಸ್ಕೊಳ್ತೀವಿ ಮೇಡಮ್ ನಾವು. ನೋಡಿ ನಾನು ಇದು ಸತ್ಯ ಇಲ್ಲ ಮೇಡಮ್, ಇದು ಸತ್ಯ. ಯಾವ ಡೈರಿನೂ ಇಲ್ಲ ನಂಗೆ ಗೊತ್ತು. ಯಾವ ಬೇಕಾದ್ರೆ ಲೇಬರ್ ಉಂಟು ನೋಡಿ ಮೇಡಮ್ ಅದ್ರ ಮೇಲೆ. ಯಾವ ಡೈರಿ ಅದು ಅವ್ರಿಗೆ ಬೇರೆ ಹಾಕೋರು ಇದ್ದಾರೆ ಮೇಡಮ್, ಅವ್ರ ಕಡೆ. ಅದೇ ನೀವು ಡೈರಿಯಿಂದ ತರೋದಲ್ಲ, ನಾವು ಬೇರೆಯವರಿಂದ ಹಾಕ್ಸ್ಕೊಳ್ತಿದ್ದೇವೆ. ಓಕೆ, ಎಷ್ಟು ಅದು ತಗೊಳ್ತೀರಾ? ಅದು ಒಂದು ಡಬ್ಬೆ ತಗೊಳ್ತೀವಿ ಮೇಡಮ್. ಎಷ್ಟಲ್ಲಿ ಡಬ್ಬಕ್ಕೆ? ಒಂದು ಡಬ್ಬಕ್ಕೆ ಅದು 15 kg ಬರುತ್ತೆ ಮೇಡಮ್. ಆಯ್ತು, ಓಕೆ. ಅದ್ರಲ್ಲಿ ಆಲ್ರೆಡಿ ಫಂಗಸ್ ಬಂದಾಗಿದೆಯಲ್ಲ ಇದರಲ್ಲಿ. ನೆಕ್ಸ್ಟ್ ಏನ್ ಮಾಡ್ತೀರಾ? ಹೇಳಿ. ಏನ್ ಮಾಡ್ತೀರಾ? ಬೆಣ್ಣೆ ತಗೊಂಡು ಅಲ್ಲೇ ನಮ್ಮ ತಾಯಿ ಕೇಳ್ರಿ ಮೇಡಮ್. ಏನ್ ಮಾಡ್ತೀರಮ್ಮ? ಹೇಗ್ ಮಾಡ್ತೀರಾ? ಅದೇ ದಾಡ ತರ್ತೀವಿ, ಡಾಲ್ಡಾ, ಇದು ಅದೇ ವನಸ್ಪತಿ. ಬೆಣ್ಣೆ ತರ್ತೀವಿ, ಅದು ಮಿಕ್ಸ್ ಮಾಡಿ ಆಮೇಲೆ ಅಷ್ಟೇ. ಆಮೇಲೆ ಅದೇನದು ಕೆಮಿಕಲ್ ಅದಿದು ಇದೇನು? ಅದು ಕಲರ್ಗೆ ಕಲರಿಗೆ ಅದೊಂದು ಚೂರು ಹಾಕ್ತೀವಿ ನೋಡಿ. ಹಾಂ, ಓಕೆ. ಏನು ಕಲರ್ ಬರೋಕ್ಕೆ? ಇದು ಅದೇನು ನಂದಿನಿ ಕಲರ್ ಬರೋಕ್ಕೆ, ನಂದಿನಿ ಇದೆ ತುಪ್ಪದ್ದು ಕಲರ್ ಬರೋಕ್ಕೆ ಇದನ್ನು ಹಾಕ್ತೀರಾ? ಆಮೇಲೆ ಅಷ್ಟೇ. ಅಷ್ಟಕ್ಕೆ ಸ್ಮೆಲ್ ಬಂದ್ಬಿಡುತ್ತಾ? ಇಷ್ಟಕ್ಕೆ ಬೆಣ್ಣೆ ಹಾಕ್ತೀವಲ್ಲ. ಆಮೇಲೆ ವನಸ್ಪತಿ ಹಾಕ್ತೀರಾ? ಇದು ಸೇರಿ ರುಚಿಗೋಲ್ಡ್ ಹಾಕಿ ಅದೊಂದು ಇದೊಂದು ಹಾಕಿ ಎಷ್ಟು ಲೀಟರ್ ಆಗುತ್ತೆ ನಿಮಗೆ? ನಾವು 6 ಲೀಟ್ರ್ ಮಾರ್ತೀವಿ ಮೇಡಮ್. ಹಾಂ, ಅಷ್ಟೇ. ಯಾರಿಗೆ ಮಾರ್ತೀರಾ? ಹೀಗೆ ಮನೆ ಹೋಗ್ತೀವಿ, ಮನೆಗೆ ಹೋಗಿ ಮಾರ್ತೀರಾ? ಅದು ತುಪ್ಪ, ದೇಸಿ ತುಪ್ಪ ಅಂತ ಹೇಳ್ತೀರಾ? ಪ್ಯೂರ್ ದೇಸಿ ತುಪ್ಪ ಅಂತ ಹೇಳ್ತೀರಾ? ನೀವು ತಿಂತೀರಾ ಮೇಡಮ್? ತಿಂತೀವಿ. ಇದನ್ನೇ ತಿಂತೀರಾ ನೀವು? ತಿಂತೀವಿ ಮೇಡಮ್. ಅಲ್ಲ, ನೀವು ದೇಸಿ ತುಪ್ಪ ಅಂತ ಮಾರಿ ನೀವು ದೇಸಿ ತುಪ್ಪ ತಗೊಂಡು ಬರ್ತೀರಾ ಅಂತ? ಹಂಗೇನಿಲ್ಲ ಮೇಡಮ್. ಅಲ್ಲಿ ನಿಮ್ಗೆ ಗೊತ್ತಿಲ್ವ ಇದು ಈ ರೀತಿ ಮಾಡೋದು ತಪ್ಪು ಅಂತ? ನೀವು ಮನೆಯಲ್ಲೆಲ್ಲ ಮೊದಲು ನೀವು ಚಿಕ್ಕದಿರುವಾಗ ಇದೇ ರೀತಿ ತುಪ್ಪ ಮಾಡ್ತಿದ್ದ? ಮಾಡ್ತೀವಿ ಮೇಡಮ್. ಮನೆಯಲ್ಲಿ ಇಲ್ಲ ಮೇಡಮ್. ಹೆಂಗ್ ಮಾಡ್ತಿದ್ರಿ? ಏನು ಮೇಡಮ್ ಎಲ್ಲ ಏನ್ ಮಾಡ್ತಿದ್ರಿ ಅವಾಗ? ಕೂಲಿ ಕೆಲಸ ಮಾಡಿ. ಅಲ್ಲ, ಮನೇಲಿ ಮೊದ್ಲೆಲ್ಲ ತುಪ್ಪ ಹೇಗ್ ಮಾಡ್ತಿದ್ರಿ? ಇದು ಬೆಣ್ಣೆ ತೆಗ್ದು ಹಸು ಹಾಲು ತೆಗಿತೀರಾ ಅಲ್ವಾ? ಬೆಣ್ಣೆ ತೆಗಿತೀರಾ, ಆಮೇಲೆ ಬಿಸಿ ಮಾಡೋದು. ಈಗ ಇದನ್ನ ತಿಂತೀರಾ ನೀವು? ತಿಂತೀವಿ ಮೇಡಮ್. ಮತ್ತೆ ಈಗ ಎಲ್ಲರಿಗೂ ತಿನ್ನಿಸಿ ಮೇಡಮ್, ನಾ ತಿಂತೀವಿ. ನೋಡಿ ಈ ರೀತಿ. ಮತ್ತೆ ಅದು ತಣ್ಣಗಾಗುತ್ತೆ. ಆಮೇಲೆ ಎಷ್ಟು ಬೆಳಿಗ್ಗೆ ಸಂಜೆ ಮಾಡ್ತೀರಾ? ಇವಾಗ ಮಾಡ್ತೀವಿ ಮೇಡಮ್. ಮಾಡಿ ಇವಾಗ ಮಾಡಿ ಬೆಳಗ್ಗೆ ಮಾಡಿ ನೋಡಿ ಈಗ ಮಾಡ್ತಾರೆ ಈ ರೀತಿ. ನೋಡಿ ಇದು ಗರಿ ಬರಕ್ಕೆ ಏನ್ ಮಾಡ್ತೀರಾ? ಇಲ್ಲಮ್ಮ, ಏನಿಲ್ಲ. ಗರಿ ಬರುತ್ತೆ ಅದು ಅಷ್ಟೇ ಮೇಡಮ್. ಡಾಲ್ಡಾ ಹಾಕಿ ಮಾಡಿದ್ರೆ ಬರುತ್ತೆ. ನೋಡಿ ಗರಿ ಅಂತ ಅಜ್ಜಿ ಮಾಡಿದ ಗರಿ ತುಪ್ಪ ಅಂತ ಹೇಳ್ತೀವಲ್ಲ, ಇದೇ ಅಜ್ಜಿ ಮಾಡಿದ ಗರಿ ತುಪ್ಪ. ಯಾವುದು? ವನಸ್ಪತಿ, ರುಚಿಗೋಲ್ಡ್ ಹಾಕಿ ಒಂದಿಷ್ಟು ಸ್ವಲ್ಪ ಬೆಣ್ಣೆ, ಅದು ಬೆಣ್ಣೆ ನಕಲಿ ಬೆಣ್ಣೆ, ಅದು ಪ್ಯೂರ್ ಬೆಣ್ಣೆ ಎಲ್ಲ ಹಾಕಿ ನೋಡಿ. ಇದೆ ಗರಿಯ ಅಜ್ಜಿ ಮಾಡಿದಂಥ ತುಪ್ಪ, ದೇಸಿ ತುಪ್ಪ, ಪ್ಯೂರ್ ತುಪ್ಪ ಇದೆ. ನೀವು ಖುಷಿಯಾಗಿ ತಿಂತಿರಲ್ಲ, ಬಿರಿಯಾನಿಗೆ ಹಾಕಿ ಇದಕ್ಕೆ ಹಾಕಿ ಎಲ್ಲ ತಿಂತಿರಲ್ಲ, ಇದೇ ತುಪ್ಪ ನೋಡಿ. ಸೇಲ್ ಮಾಡ್ತೀರಿಗೆ ನೋಡಿ ಹೇಗೆ ಬರೋದು ಅಂತ ನೀವು ನಮಗೆ ಹೇಳಿದ್ರಿ ಕರೆಕ್ಟಾಗಿ. ಇದು ಇದರಲ್ಲಿ ತುಂಬ ಸರ್ ಅವರು ಬೆಂಗಳೂರಿಂದ ನಾವು ಕಳಿಸ್ತಾರೆ ಸರ್. ಅವರು ಬೆಂಗಳೂರು ಹೆಂಗೆ ಕಳಿಸ್ತಾರೆ, ಎಲ್ಲಿಂದ ಕಳಿಸ್ತಾರೆ? ಯಾವ್ದ್ರಲ್ಲಿ ಗೊತ್ತಿಲ್ಲ ಸರ್. ಅದು ಯಾವ್ದ್ರಲ್ಲಿ ಬರುತ್ತೆ? ಬಸ್ಸಲ್ಲಿ ಬರುತ್ತೆ ಸರ್. ಅದು ಅದು ಹಾಕೋರು ಅವ್ರ ಅಡ್ರೆಸ್ ಏನಿದೆ? ಅವ್ರ ಅಡ್ರೆಸ್ ಅಲ್ಲಿ ಅವರೇ ಕೊಡಬೇಕು, ಇಲ್ಲ ನೀನು ಆರೋಪಿ ಆಗ್ತದೆ? ಇಲ್ಲ ಸರ್, ಕೊಡ್ತೀವಲ್ಲ ಸರ್. ಅಲ್ಲಿಗೆ ಹೋಗುತ್ತೆ ರಿಪೋರ್ಟ್. ಇಲ್ಲ ಸರ್, ಕೊಡ್ತೀವಲ್ಲ ಸರ್, ಅದ್ರದ್ದೇನು ಕೊಡ್ತೀವಲ್ಲ ಅಡ್ರೆಸ್ ಕೊಡ್ಬೇಕು ಫುಲ್ ಡೀಟೇಲ್. ಇದು ಅವ್ರ ಹೆಸರು ನಾಗನಗೌಡ ಅಂತ ಸರ್. ಅವರು ನಾಗನಗೌಡ ಅಂತ. ನಾಗನಗೌಡ ಸರ್.